ಎಲ್ಲೆಲ್ಲೂ ನೀರಿಗಾಗಿ ಹಾಹಾಕಾರ. ಕುಡಿಯೋಕೆ ನೀರು ಸಿಕ್ಕರೆ ಸಾಕಪ್ಪ ಅಂತ ಜನ ಪರಿತಪಿಸುತ್ತಿದ್ದಾರೆ. ವಿಲವಿಲ ಒತ್ತಾಡ್ತಿದ್ದಾರೆ. ನೀರಿನ ಬವಣೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಡಿಪೋ ಸಿಬ್ಬಂದಿಗೂ ತಟ್ಟಿದೆ. ಬಿಸಿಲ ಬೇಗೆ, ಬಾಯಾರಿಕೆಯಾದ್ರೂ ಕಷ್ಟ, ಶೌಚಾಲಯಕ್ಕೆ ಹೋದ್ರೂ ಸಂಕಷ್ಟ. ಜನ ಮರಳು ಅಗೆದು ಗುಂಡಿಯಲ್ಲಿ ನೀರು ತುಂಬಿಸಿಕೊಳ್ಳುತ್ತಿದ್ದಾರೆ. ಕುಡಿಯುವ ನೀರಿನ ಘಟಕಗಳು ಸಾರ್ವಜನಿಕ ಶೌಚಾಲಯಕ್ಕೂ ಬೀಗ ಬಿದ್ದಿದೆ. ಎಲ್ ಹೋದ್ರೂ ಹನಿ ನೀರು ಸಿಗ್ತಿಲ್ಲ. ಜಲಬವಣೆ ಹೇಳತೀರದಾಗಿದೆ. ಜೀವಜಲಕ್ಕೆ ಹಾಹಾಕಾರ. ಮಣ್ಣಲ್ಲಿ ಎಂಗಿರುವ ನೀರೇ ಆಧಾರ. ಯಾದಗಿರಿ ಜಿಲ್ಲೆಯಲ್ಲಿ ಜಲಕ್ಷಾಮ ಆವರಿಸಿದೆ. ಕುಡಿಯುವ ನೀರಿಗೂ ಪರದಾಡ್ತಿರೋ ಜನ ಹಳ್ಳದಲ್ಲಿ ಒರೆತ ತೋಡಿ ದಾಹ ನೀಗಿಸಿಕೊಳ್ಳುತ್ತಿದ್ದಾರೆ. ವಡಗೇರ ತಾಲೂಕಿನ ಮುನಮುಟಕಿ ಗ್ರಾಮದ ಜನರ ಪಾಡು ಹೇಳತೀರದಾಗಿದೆ. ಗ್ರಾಮಸ್ಥರು ನೀರು ಹುಡುಕುತ್ತಾ ಹಳ್ಳದ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಮರಳು ಗುಂಡಿಯಲ್ಲಿ ಜಿನುಗೋ ನೀರನ್ನ ತುಂಬಿಸಿಕೊಳ್ಳುತ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗುವುದು ಬಿಟ್ಟು ವರತಿಗಳ ಬಳಿ ಸಾಲುಗಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾದ್ರೆ 2 ಬಿಂದಿಗೆ ನೀರು ಸಿಗುತ್ತಂತೆ. ಎಲ್ಲಿ ಸಿಗಕತ್ತವ್ರಿ, ಸಿಗ್ಲಾರ ಸಲ ಇಲ್ಲಿ ಆಳಕ್ಕೆ ಬಂದೀವಿ ನೋಡ್ರಿ. ಹೆಂಗೆ ಮಾಡ್ಬೇಕ್ರಿ? ಹಿಂಗಾದ್ರೆ ಊರಾಗ ನೆಳ ಮಾಡಿಸ್ತೀವಿ ಅಂತಾರ, ನೆಳ ಮಾಡಿಸಲ್ಲ, ಏನು ಮಾಡಿಸೋದಿಲ್ಲ. ಈ ಹಳ್ಳಕ್ಕೆ ಬರ್ಬೇಕಾದ್ರೂ ಮೋರಿ ಶಾಪುರ್ ಮೋರಿ ನೀರು ಬರ್ತಾವೆ. ಒಂದದಕ್ಕೆ ನೀರು ಬರ್ತಾವೆ, ಅದು ಚಾಲಾಗಿ ಒಂದೊಂದು ತಿಂಗಳಾಗ್ತದೆ ಮಾಡಿಸ್ಬೇಕಾದ್ರೆ. ಹಿಂಗಾದ್ರೆ ನಾವೇನು ಮಾಡ್ಬೇಕ್ರಿ? ಒಂದೊಂದು ಕೂಡ ನೀರು ಸಿಗಲ್ಲ ಕುಡಿಯೋಕೆ. ಇಂಥ ನೀರೆಲ್ಲ ಗಲೀಜು ನೀರೆಲ್ಲ ಕುಡಿದ ಕೇಸಿ ನಮ್ಮ ಮಕ್ಕಳ ಆರೋಗ್ಯ, ನಮ್ಮ ಆರೋಗ್ಯ ಎಲ್ಲ ಕೆಟ್ಟು ಬಿದ್ದದ. ಜನರಷ್ಟೇ ಅಲ್ಲ, ಬೆಳೆಗಳಿಗೂ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಿಲ್ಲದೆ ಅಡಿಕೆ, ತೆಂಗು ಬೆಳೆಗಳು ಒಣಗಿ ಹೋಗ್ತಿವೆ. ಕೊಳವೆ ಬಾವಿಗಳು ಸಂಪೂರ್ಣ ಬತ್ತಿ ಹೋಗಿವೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಬಯಲು ಸೀಮೆಗೆ ಬರದೆ ರೈತಾಪಿ ವರ್ಗ ಕಂಗೆಟ್ಟಿದೆ. 2021-22ರಲ್ಲಿ ಅತಿ ಹೆಚ್ಚು ಮಳೆ ಆಯಿತು. ಇದೇ ರೀತಿ ಮಳೆ ಬರುತ್ತಂತೆ ರೈತರೆಲ್ಲ ಎಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬೆಳೆಣಿಕೆ ಮಾತ್ರ ತೋಟಗಳಿದ್ವು. ಈಗ ಎಲ್ಲ ಅಡಿಕೆ ತೋಟ ಹಾಕ್ಬಿಟ್ಟಿದ್ದು. ಈಗ 2023 ಕಂಡು ಕೆಲ ಬರಗಾಲ ಬಂದಿದ್ದು. ಈಗ ಆ ಬರಗಾಲ ಬಂದು ಈಗ ತೋಟ ಉಳಿಸೋಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಂತ ಪರಿಸ್ಥಿತಿ. ಈಗ ಒಂದು 1000 ಅಡಿ ಬರ್ಕೊಳ್ತಾರೆ. ಈಗ ಆ 1000 ಅಡಿ ಬರ್ಕೊ ನೀರು ಬರ್ತಾ ಇಲ್ಲ. ಈಗ ಅಂತ ನಿರ್ಮಾಣ ಆಗಿದೆ. ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶೌಚಕ್ಕೂ ನೀರಿಲ್ಲ. ಬಾಗಲಕೋಟೆಯಲ್ಲಿ ನೀರಿಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕ್ಲೋಸ್ ಆಗಿವೆ. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಶೌಚಾಲಯವೂ ಬಂದ್ ಆಗಿದೆ. ಡಿಪೋ ಸಿಬ್ಬಂದಿ ಕುಡಿಯೋಕ್ಕೂ ನೀರು ಸಿಗದೆ ಪರಿತಪಿಸುತ್ತಿದ್ದಾರೆ. ವಿಪರ್ಯಾಸ ಅಂದ್ರೆ ಕ್ಲೀನಿಂಗ್ಗೆ ಅಂತ ಬಂದಿರುವ ಬಸ್ಗಳು ನಿಂತಲ್ಲೇ ಗಬ್ಬು ನಾರುತ್ತಿವೆ. ಬಾಗಲಕೋಟೆ ನಗರದ ಬಸ್ ನಿಲ್ದಾಣದಲ್ಲಿ ಕುಡಿಯೋಕೆ ಮತ್ತು ಬಳಕೆ ಮಾಡಲಿಕ್ಕೆ ನೀರಿಲ್ಲ ಅಂತ ಅನ್ನೋದು ಒಂದು ವಿಪರ್ಯಾಸದ ಸಂಗತಿ. ಇನ್ನು ನೀರನ್ನು ಸರಿಯಾಗಿ ಸರಬರಾಜು ಮಾಡಬೇಕಾದಂಥದ್ದು, ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾದಂಥದ್ದು ಸಾರಿಗೆ ಸಂಸ್ಥೆಯ ಮುಖ್ಯ ಅಧಿಕಾರಿಗಳ ಜವಾಬ್ದಾರಿ ಮತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಆಗಿರುತ್ತೆ. ಅವರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇರೋ ಕಾರಣಕ್ಕೆ, ಅದ್ರ ಬಗ್ಗೆ ಮುಂಜಾಗ್ರತೆ ತಗೊಳ್ಳಾರದ ಕಾರಣಕ್ಕೆ ಈಗ ಅನೇಕ ಸಾರಿಗೆ ಸಿಬ್ಬಂದಿಗಳು ಮತ್ತು ಮೇಸ್ತ್ರಿಗಳು, ಕಾರ್ಮಿಕರು ಮತ್ತು ಇಲ್ಲಿ ಬರುವಂಥ ಸಾರ್ವಜನಿಕರು, ಪ್ರಯಾಣಿಕರು ಇವರೆಲ್ಲರಿಗೂ ನೀರಿನ ಸಮಸ್ಯೆ ಆಗಿದೆ. ಮತ್ತೊಂದೆಡೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಿಸಿಗಾಳಿ ಭೀತಿ ಎದುರಾಗಿದೆ. 48 ಗಂಟೆಯಲ್ಲಿ ತಾಪಮಾನ ಹೆಚ್ಚಳದಿಂದ ಬಿಸಿಗಾಳಿ ಬೀಸುವ ಆತಂಕವಿದೆ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇನ್ನು ಬಿಸಿಲ ಬೇಗೆ ನಡುವೆ ಚಿಕ್ಕಮಗಳೂರಿನಲ್ಲಿ ವರುಣ ಕೃಪೆ ತೋರಿದ್ದಾನೆ. ಚಿಕ್ಕಮಗಳೂರು ತಾಲೂಕಿನ ಕೊಳಗಾವೆ ಗ್ರಾಮದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿವೆ. ಬಿಸಿಲಿನಿಂದ ರಣರಣ ಅಂತಿದ್ದ ಭೂಮಿ ಕೊಂಚ ತಂಪಾಗಿದೆ. ಬ್ಯೂರೋ ರಿಪೋರ್ಟ್, TV9.